ಹಾಯ್ ಹಲೋ ನಮಸ್ಕಾರ. ಶ್ರೀಯಾರ್ ಸ್ಟೋರೀಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದುರಂಕಾರ ಅನ್ನುವಂತಹ ಒಂದು ವಿಷಯ ನಮ್ಮ ತಲೆಗೆ ಏರಿದ್ರೆ ನಮ್ಮ ಜೀವನ ನಿಂತ ನೀರಾಗ್ಬಿಡತ್ತೆ. ಅದ್ ಹೇಗೆ ಅಂತ ಯೋಚನೆ ಮಾಡ್ತಿದ್ರೆ ಇವತ್ತಿನ ಈ ಕಥೆನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಹಾಗಿದ್ರೆ ಹೆಚ್ಚು ತಡ ಮಾಡದೆ ಇವತ್ತಿನ ಎಪಿಸೋಡ್ನ ಶುರು ಮಾಡೋಣ. ಇದು ಒಬ್ಬ ಕಲೆಗಾರನ ಕತೆ. ಆತ ಪ್ರತಿ ವಾರ ಬಣ್ಣ ಬಣ್ಣದ ಚಿತ್ರಗಳನ್ನ ಬಿಡಿಸಿ ಅದನ್ನ ಸಂತೆಗೆ ತೆಗೆದುಕೊಂಡು ಹೋಗ್ತಾ ಇದ್ದ. ಅಲ್ಲಿ ಕಲೆಗಳ ಬಗ್ಗೆ ಆಸಕ್ತಿ ಇರುವಂತಹ ಯಾವುದಾದರೂ ಒಬ್ಬ ವ್ಯಕ್ತಿ ಬಂದು ಈ ಕಲೆಗಾರ ಬಿಡಿಸಿದಂತಹ ಚಿತ್ರವನ್ನ ಖರೀದಿ ಮಾಡಿ ಹೋಗ್ತಾ ಇದ್ರು. ಈ ರೀತಿಯಾಗಿ ಈ ಕಲೆಗಾರನ ಜೀವನ ನಡ್ಕೊಂಡ್ ಬರ್ತಾ ಇತ್ತು. ಕಾಲಕ್ರಮೇಣ ಅವನಿಗೂ ವಯಸ್ಸಾಯಿತು. ಅವನಿಗೆ ಕುಂಚವನ್ನ ಹಿಡಿಯುವಂತಹ ಶಕ್ತಿ ಸಹ ಇರಲಿಲ್ಲ. ಅದು ಅಲ್ಲದೆ ಅದು ಅವರ ಪರಂಪರೆಯ ವೃತ್ತಿಯಾಗಿತ್ತು. ಎಲ್ಲಿ ಇದು ಅವನ ತಲೆಗೆ ಕೊನೆಯಾಗುತ್ತು ಅಂತಹ ಭಯದಿಂದ ಆ ಕಲೆಗಾರ ತನ್ನ ಮಗನನ್ನ ಕರೀತಾನೆ. ಮಗನಿಗೆ ಕರೆದು ಹೇಳ್ತಾನೆ, ನೋಡಪ್ಪ, ನಮ್ಮದು ವಂಶ ಪಾರಂಪರಿಕವಾಗಿ ಬಂದಂತಹ ಕೆಲಸ ಅಂತ ಹೇಳಿದ್ರೆ ಈ ಚಿತ್ರಗಳನ್ನ ಬಿಡಿಸೋದು. ಇದು ನನ್ನ ತಲೆಗೆ ಕೊನೆಯಾಗಬಾರದು. ನೀನು ಇದನ್ನ ಕಲಿತು ಇದನ್ನೇ ಒಂದು ವೃತ್ತಿಯನ್ನ ಮಾಡ್ಕೋ ಅಂತ ಮಗನಿಗೆ ಹೇಳ್ತಾನೆ. ಮಗ ಕೂಡ ಒಪ್ಕೋತಾನೆ. ಹಾಗಾಗಿ ತಂದೆ ಪ್ರತಿದಿನ ಮಗನಿಗೆ ಚಿತ್ರ ಬಿಡಿಸುವುದನ್ನ ಹೇಳಿಕೊಡ್ತಾರೆ. ಹೀಗೆ ಒಂದಷ್ಟು ದಿನಗಳ ಕಾಲ ತಂದೆ ಮಗನಿಗೆ ತರಬೇತಿಯನ್ನ ನೀಡ್ತಾರೆ. ಆ ತರಬೇತಿಯಿಂದ ಮಗ ತನ್ನ ಮೊದಲನೆಯ ಚಿತ್ರವನ್ನ ಬಿಡಿಸ್ತಾನೆ. ಆಗ ತಂದೆ ಆ ಚಿತ್ರವನ್ನ ತೆಗೆದುಕೊಂಡು ಮಗನಿಗೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ಕೊಂಡ್ ಬಾ ಅಂತ ಹೇಳಿ ಕಳಿಸ್ತಾರೆ. ತಂದೆ ಹೇಳಿದಾಗೆ ಮಗ ಆ ಚಿತ್ರವನ್ನ ತೆಗೆದುಕೊಂಡು ಮಾರುಕಟ್ಟೆಗೆ ಹೋಗ್ತಾನೆ. ಸಂಜೆವರೆಗೂ ಕಾಯ್ತಾನೆ. ಆದ್ರೆ ಸಂಜೆ ಆದ್ರೂ ಕೂಡ ಯಾರೊಬ್ಬ ಗ್ರಾಹಕ ಕೂಡ ಬಂದು ಆ ಚಿತ್ರವನ್ನ ಖರೀದಿ ಮಾಡೋದಿಲ್ಲ. ಪ್ರಾಯಶಃ ಇವತ್ತು ನನ್ನ ಚಿತ್ರ ಮಾರಾಟ ಆಗೋದಿಲ್ಲ ಅನ್ಸುತ್ತೆ ಅಂತ ಹೇಳಿ ಇನ್ನೇನು ಆತ ಅಲ್ಲಿಂದ ಹೊರಡಬೇಕು ಅಷ್ಟು ಹೊತ್ತಿಗೆ ಅಲ್ಲಿಗೆ ಒಬ್ರು ಬರ್ತಾರೆ. ಅವರು ಬಂದು ಇವನು ಬಿಡಿಸಿದಂತಹ ಚಿತ್ರವನ್ನ ನೋಡಿ, ಈ ಚಿತ್ರ ತುಂಬಾ ಚೆನ್ನಾಗಿದೆ, ಇದಕ್ಕೆ ನಾನು 100 ರೂಪಾಯಿಗಳನ್ನ ಕೊಡ್ತೇನೆ, ನಿನಗೆ ಒಪ್ಪಿಗೆ ಇದ್ರೆ ಇದನ್ನ ನನಗೆ 100 ರೂಪಾಯಿಗೆ ಮಾರಾಟ ಮಾಡು ಅಂತ ಹೇಳ್ತಾನೆ. ಮಗನಿಗೂ ತುಂಬಾ ಸಂತೋಷ ಆಗುತ್ತೆ. ಆ ಚಿತ್ರವನ್ನ 100 ರೂಪಾಯಿಗೆ ಆ ಗ್ರಾಹಕನಿಗೆ ಕೊಟ್ಟು ಹಣವನ್ನ ತೆಗೆದುಕೊಂಡು ಮನೆಗೆ ಬರ್ತಾನೆ. ಬಹಳ ಸಂತಸದಿಂದ ಅಪ್ಪನಿಗೆ ಹೇಳ್ತಾನೆ, ಅಪ್ಪ, ನನ್ನ ಮೊದಲನೇ ಸಂಪಾದನೆ 100 ರೂಪಾಯಿ ಅಂತ. ಅಪ್ಪನಿಗೂ ಕೂಡ ತುಂಬಾ ಸಂತೋಷ ಆಗತ್ತೆ. ಭೇಷ್ ಮಗನೇ, ಮೊದಲನೇ ಪ್ರಯತ್ನದಲ್ಲೇ 100 ರೂಪಾಯಿಯನ್ನ ಸಂಪಾದನೆ ಮಾಡಿದ್ಯಾ. ಇಂದಿನಿಂದ ನಾನು ನಿನಗೆ 500 ರೂಪಾಯಿಗಳವರೆಗೂ ಮಾರಾಟ ಮಾಡಬಹುದಾದಂತಹ ಒಂದು ಸುಂದರ ಚಿತ್ರವನ್ನ ಬಿಡಿಸೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ ಅಂತ ಮತ್ತೆ 1 ವಾರಗಳವರೆಗೂ ತರಬೇತಿಯನ್ನ ನೀಡ್ತಾರೆ. ಆ 1 ವಾರದ ತರಬೇತಿಯ ನಂತರ ಮಗ ಮತ್ತೊಂದು ಸುಂದರವಾದ ಚಿತ್ರವನ್ನ ಬಿಡಿಸಿರ್ತಾನೆ. ಅದನ್ನ ತೆಗೆದುಕೊಂಡು ಆತ ಮತ್ತೆ ಮಾರುಕಟ್ಟೆಗೆ ಹೋಗ್ತಾನೆ. ಆತ ಅಲ್ಲಿ ಸಂಜೆವರೆಗೂ ಕಾಯೋದಿಲ್ಲ. ಮಧ್ಯಾಹ್ನದ ಒಳಗೆ ಅವನಿಗೊಬ್ರು ಗ್ರಾಹಕರು ಸಿಗ್ತಾರೆ. ಅವರು 500 ರೂಪಾಯಿ ಅಲ್ಲ, ಬರೋಬ್ಬರಿ 700 ರೂಪಾಯಿಗಳನ್ನ ಕೊಟ್ಟು ಆ ಚಿತ್ರವನ್ನ ಖರೀದಿ ಮಾಡ್ತಾರೆ. ಇದನ್ನು ನೋಡಿ ಮಗನಿಗೆ ಇನ್ನಷ್ಟು ಸಂತೋಷ ಆಗತ್ತೆ. ಅವನ ಬಗ್ಗೆ ಅವನಿಗೆ ಹೆಮ್ಮೆ ಅನ್ಸುತ್ತೆ. ಕೂಡ್ಲ 700 ರೂಪಾಯಿಗಳನ್ನ ತೆಗೆದುಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದು ಅಪ್ಪನಿಗೆ ಹೇಳ್ತಾನೆ, ಅಪ್ಪ, ನಾನು 700 ರೂಪಾಯಿಗಳ ಸಂಪಾದನೆಯನ್ನ ಮಾಡಿದ್ದೀನಿ. ನೀವು ಹೇಳಿದ್ರಿ ನಾನು 500 ರೂಪಾಯಿ ಚಿತ್ರ ಬಿಡಿಸೋದನ್ನ ಹೇಳ್ಕೊಡ್ತೀರಿ ಅಂತ. ನೋಡಿ, ನಾನು 700 ರೂಪಾಯಿ ಸಂಪಾದನೆ ಮಾಡಿದ್ದೀನಿ ಅಂತ. ಇದನ್ನು ನೋಡಿ ತಂದೆಗೂ ಕೂಡ ಖುಷಿ ಆಗುತ್ತೆ. ಭೇಷ್ ಮಗನೇ, ನೀನ್ ಮಾಡಿದಂತಹ ಈ ಸಾಧನೆ ನನಗೆ ತುಂಬಾ ಸಂತೋಷ ಕೊಟ್ಟಿದೆ. ಬಾ, ಇವತ್ತಿನಿಂದ ಇನ್ನೊಂದು ವಾರದವರೆಗೂ ನಾನು ನಿನಗೆ 1,000 ರೂಪಾಯಿಗಳ ಬೆಲೆ ಬಾಳುವಂತಹ ಚಿತ್ರ ಬಿಡಿಸೋದು ಹೇಗೆ ಅನ್ನುವಂತಹ ತರಬೇತಿಯನ್ನ ಕೊಡ್ತೇನೆ ಅಂತ ಹೇಳ್ತಾರೆ. ಆ ಕ್ಷಣಕ್ಕೆ ಮಗನ ಗುಣ ಬದಲಾಗಿರುತ್ತೆ. ಅಹಂಕಾರ ಅನ್ನೋದು ಅವನ ತಲೆಗೆ ಏರಿರುತ್ತೆ. ಆತ ತಂದೆಗೆ ಪಾಠ ಹೇಳ್ತಾನೆ, ಅಪ್ಪ, ನಿಮ್ಮ ಇಡೀ ಜೀವಮಾನದಲ್ಲಿ ನೀವು ಗಳಿಸಿದಂತಹ ಗರಿಷ್ಠ ಮೊತ್ತ ಅಂತ ಇದ್ರೆ ಅದು ಕೇವಲ 500 ರೂಪಾಯಿ. ಆದರೆ ನಾನು ಇವತ್ತು 700 ರೂಪಾಯಿಯ ಸಂಪಾದನೆಯನ್ನ ಮಾಡಿದ್ದೀನಿ. ನೀವು ಹೇಗೆ ನನಗೆ 1000 ರೂಪಾಯಿಯ ಬೆಲೆ ಬಾಳುವಂತಹ ಚಿತ್ರವನ್ನ ಬಿಡಿಸೋದಕ್ಕೆ ಹೇಳ್ಕೊಡೋದಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಆಗ ಅಪ್ಪ ಹೇಳ್ತಾನೆ, ಮಗ, ಬರೆದಿಟ್ಕೋ, ಇದೇ ಕೊನೆ. ಇವತ್ತಿನಿಂದ ನಿನ್ನ ಜೀವಮಾನದಲ್ಲಿ ನೀನು ಗಳಿಸಬಹುದಾದಂತಹ ಗರಿಷ್ಠ ಮೊತ್ತ ಅನ್ನೋದಿದ್ರೆ ಅದು 700 ರೂಪಾಯಿ ಮಾತ್ರ ಅಂತ ಹೇಳ್ತಾರೆ. ಇದನ್ನ ಕೇಳಿ ಮಗನಿಗೆ ಗೊಂದಲ ಆಗತ್ತೆ. ಅದು ಹೇಗೆ ಸಾಧ್ಯ? ನಾನು 700 ರೂಪಾಯಿಯನ್ನ ಮಾತ್ರ ಗಳಿಸಬಲ್ಲೆ ಅಂತ.
ಇನ್ನೊಂದು ವಾರ ಸತತವಾಗಿ ಶ್ರಮ ಪಟ್ಟು ಒಂದು ಚಿತ್ರವನ್ನ ಬಿಡಿಸಿದ್ರೆ ಖಂಡಿತವಾಗ್ಲೂ ನಾನು 1000 ರೂಪಾಯಿನ ಸಂಪಾದನೆ ಮಾಡಬಲ್ಲೆ ಅಂತ ಹೇಳ್ತಾರೆ. ಆಗ ಆತನ ಅಪ್ಪ ಹೇಳ್ತಾರೆ, ಮಗ, ನಿನ್ನ ವಯಸ್ಸಿನಲ್ಲಿ ಇದ್ದಾಗ ನನ್ನ ತಂದೆಗೂ ನಾನು ಇದೇ ರೀತಿ ಹೇಳಿದ್ದೆ. ಅವರ ಕಾಲಘಟ್ಟದಲ್ಲಿ ಅವರು ಕಂಡಿದ್ದು 200 ರೂಪಾಯಿಯ ಗರಿಷ್ಠ ಮೊತ್ತ. ಅವರು ನನ್ನನ್ನ ಕರೆದು, ಬಾ ಮಗನೇ, ನಾನು ನಿನಗೆ 500 ರೂಪಾಯಿ ಬೆಲೆ ಬಾಳುವಂತಹ ಚಿತ್ರವನ್ನ ಬಿಡಿಸೋದು ಹೇಗೆ ಅಂತ ಕಲಿಸ್ತೀನಿ ಅಂದಾಗ, ನಿನ್ನ ಹಾಗೆಯೇ ನಾನು ಅಹಂಕಾರದಿಂದ, ಅಪ್ಪ, ನಾನು 500 ರೂಪಾಯಿ ಸಂಪಾದನೆಯನ್ನ ಮಾಡಿದ್ದೀನಿ, ಈಗ ಅದನ್ನ ನಿಮ್ಮಿಂದ ಕಲಿಯುವ ಅವಶ್ಯಕತೆ ಇಲ್ಲ ಅಂತ ಇದೇ ರೀತಿ ಅಹಂಕಾರವನ್ನ ತೋರಿಸಿದ್ದೆ. ಅವತ್ತೇ ಕೊನೆ. ನನ್ನ ಜೀವಮಾನದಲ್ಲಿ ನಾನು 500 ರೂಪಾಯಿ ಸಂಪಾದನೆಯನ್ನ ದಾಟಿ ಮುಂದೆ ಹಣವನ್ನೇ ನೋಡೋದಕ್ಕೆ ಆಗಿಲ್ಲ. ಅದೇ ಅಹಂಕಾರ ಇವತ್ತು ನಿನ್ನ ತಲೆಯನ್ನು ಏರಿದೆ. ಹಾಗಾಗಿ ನೀನು 700 ರೂಪಾಯಿ ಗಡಿಯನ್ನ ದಾಟೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಸ್ನೇಹಿತರೆ, ಈ ಕತೆ ಕೇಳಿದ್ರಲ್ಲ, ನಿಮ್ಗೇನ್ ಅನ್ನಿಸ್ತು? ಎಷ್ಟೋ ಬಾರಿ ಕಲಿಕೆಯ ಹಂತದಲ್ಲಿ ಇದ್ದಾಗ ನಾನೆಲ್ಲವನ್ನೂ ಕಲಿತಾಗಿದೆ, ನನ್ನ ಎದುರುಗಡೆ ಇರುವಂತಹ ಇವರು ನನಗೇನು ಹೇಳ್ಕೊಡೋದು ಅನ್ನುವಂತಹ ಆ ಒಂದು ಸಣ್ಣ ಅಹಂಕಾರ ಒಮ್ಮೆ ನಮ್ಮ ತಲೆಗೆ ಹೊಕ್ಕಿದ್ರು ಸಾಕು, ನಮ್ಮ ಏಳಿಗೆ ಅನ್ನೋದೇನಿರುತ್ತೆ ಅದು ಅಲ್ಲಿಗೆ ನಿಂತು ಹೋಗುತ್ತೆ. ಕಲಿಕೆ ಅನ್ನೋದು ನಿರಂತರವಾಗಿ ಇರುತ್ತೆ. ಯಾರಿಂದ ಯಾವಾಗ ಯಾವ ಪಾಠವನ್ನು ಬೇಕಾದ್ರೂ ನಾವು ಕಲಿಬಹುದು. ಹಾಗಾಗಿ ನನ್ನ ಎದುರುಗಡೆ ಇರೋರಿಂದ ನನಗೆ ಕಲಿಯುವಂಥದ್ದೇನೂ ಇಲ್ಲ ಅನ್ನುವ ಮನೋಭಾವ ಸರಿಯಲ್ಲ ಅಲ್ವಾ? ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮರಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದನ್ನ ಇನ್ನಷ್ಟು ಜನರ ಜೊತೆ ಹಂಚ್ಕೋಬೇಕು ಅಂತ ನಿಮಗನ್ಸಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡಿ. ಮರಿದೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಕತೆಗಳನ್ನ ನಿಮ್ಮ ಬಳಿ ತರಬೇಕು ಅನ್ನುವಂತಹ ಸ್ಫೂರ್ತಿಯನ್ನ ಕೊಡುತ್ತೆ. ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.